ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಟಿಕೆಟು ಸಾಕಷ್ಟು ಫೈಟ್ ಇತ್ತು. ನಿಮಗೆ ಆಗುತ್ತೆ, ಬೇರೆಯವ್ರಿಗೆ 5 ಜನ ಕ್ಯಾಂಡಿಡೇಟ್ ಯಾರಿಗಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಅಚ್ಚರಿಯಾಗಿ ಆಯ್ಕೆ ಆಗಿದೆ. ಈಗಾಗಲೇ ನಾನು ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ದೇವರು ಎಲ್ಲರಿಗೂ ಸಹಿತ ಸಕಲ ಐಶ್ವರ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮೊಳಗೆ ಯಾವುದೇ ಗೊಂದಲ ಇಲ್ಲ. ಟಿಕೆಟ್ ಕೇಳಿದ್ದು ನಾವೆಲ್ಲರೂ ಸಹಿತ 8 ಜನ, ನಮ್ಮನ್ನು ಸೇರ್ಕೊಂಡು 8 ಜನ ನಾವು ಕೇಳಿದ್ವಿ. ಇವತ್ತು ನಮ್ಮ ಅಭ್ಯರ್ಥಿ ಘೋಷಣೆ ಆಗಿದೆ. ಅವ್ರು ಯಾರು ಬೇರೆ ಅಲ್ಲ, ನನ್ನ ಬ್ರದರ್ ಅವರು. ಆ ರೀತಿ ನಾವು ಯಾವುದೇ, ನಾನಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ನಾವು ನಿನ್ನೆ ಮೊನ್ನೆ ಬಂದ ಕಾರ್ಯಕರ್ತರಲ್ಲ. ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿನ ಮತ್ತೆ ಲಾಲ್ ಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ಬಂದಂತಾರೆ ನಾವು. ಯಾಕೆಂದ್ರೆ ಅವರೆಲ್ಲ ನಮಗೆ ಆದರ್ಶಗಳು. ನಿಮಗೆ ಒಂದು ವಿಚಾರ ಸತ್ಯ ಗೊತ್ತಿರಲಿ, ಇಡೀ ದೇಶನೇ ಅಡ್ವಾಣಿ ಅಂತ ಹೇಳ್ತಾ ಇತ್ತು, ಮುಂದಿನ ಪ್ರಧಾನಿ. ಅಂತ ಟೈಮ್ನಾಗ ಅಡ್ವಾಣಿಯವರು ಘೋಷಣೆ ಮಾಡಿದ್ರು ವಾಜಪೇಯಿ ಪ್ರಧಾನಿ ಅಂತಂದ್ವಿ. ಆ ಹಿನ್ನೆಲೆಯಿಂದ ಬಂದಂತ ಕಾರ್ಯಕರ್ತರು ನಾವು. ಹಾಗಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಏನೇ ಇಲ್ಲ. ನಮ್ಮ 100ಕ್ಕೆ 100 ನಾನೇ ನಿಂತಿದ್ದೀನಿ ಅನ್ನೋ ರೀತಿ, ನಮ್ಮ ರಾಜನಹಳ್ಳಿ ಶಿವಕುಮಾರ್ ನಿಂತಿದ್ದಾರೆ ಅನ್ನೋ ರೀತಿ ನಿಲ್ತೀವಿ. ನಮ್ಮ ಗುರಿ ಕಾಂಗ್ರೆಸ್ ಸೋಲ್ಸೋದು ಒಂದೇ ಗುರಿ ನಮ್ದು, ಬೇರೆ ಇನ್ಯಾವುದೂ ಇಲ್ಲ ನಮ್ಮ ತಲೆ. ಒಂದು ಸಣ್ಣದಷ್ಟು ಎಳ್ಳು ಕಾಳು ಸಂಶಯ ಇಲ್ಲೇ ಇಲ್ಲ ನಮ್ಮಲ್ಲಿ. 100ಕ್ಕೆ 100 ಗೆಲ್ತೀವಿ, ಅದ್ರಾಗ ಅನುಮಾನನೇ ಇಲ್ಲ. ಮೇ 4ನೇ ತಾರೀಕು ನಮ್ಮ ರಿಸಲ್ಟ್ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತೆ, ಅದು ಶತಸಿದ್ಧ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ ಬರ್ತೀವಿ ಅನ್ನೋದು ನಾವು ಅದನ್ನೇ ಹೇಳ್ತಾ ಇದೀವಿ, ಅವತ್ತು ಹೇಳ್ತಾ ಇದೀವಿ. ನಮ್ಮ ಹತ್ರ ಯಾರು ಸಹಿತ ಏನು ಐಷಾರಾಮಿ ಬಂಗ್ಲೆ ಇಲ್ಲ, ಏನು ಹೆಲಿಕಾಪ್ಟರ್ ಇಲ್ಲ, ವಿಮಾನ ಇಲ್ಲ, ಯಾವಿಲ್ಲ. ನಾವು ಸಾಮಾನ್ಯ ಬಡ ಕುಟುಂಬದಿಂದ ಬಂದಾರ. ಅವ್ರ ತಂದೆನೂ ಅಮಾಲಿ ಮಾಡ್ತಿದ್ರು. ನಾನು ಸಹಿತ ಪೋಸ್ಟ್ ಆಫೀಸ್ನ ಚೀಲ ಹೊತ್ತು ಬಂದಿದ್ದೀನಿ. ಶಿವನು ಸಹಿತ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ನಾವೆಲ್ಲ ಬಡ ಕುಟುಂಬದಿಂದ ಬಂದರು. ಹಾಗಾಗಿ ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ನಮ್ಮ ಅಭ್ಯರ್ಥಿ ಕಮಲ, ಅದನ್ನ ಗೆಲ್ಸ್ಬೇಕು, ಗೆಲ್ಸೋದು ನಮ್ಮ ಗುರಿ ಅಷ್ಟೇ. ಯಾವ ವಿಚಾರಗಳು ಇಟ್ಕೊಂಡು ಜನರ ಬಳಿ ಹೋಗ್ತೀವಿ ಸರ್? ಈಗಾಗಲೇ 30 ವರ್ಷದಿಂದ ಇಲ್ಲಿ ಏನೇನು ನಡೆದಿದೆ ಅಂತಂದು ಹೇಳಿ ಈಗಾಗಲೇ ಸ್ಪಷ್ಟವಾಗಿ ಎಲ್ಲ ನಾನು ಹೇಳಿಲ್ಲ. ಯಾರು 30 ವರ್ಷದಿಂದ ಓಟಕ್ಕೆ ಅಂತ ಬರ್ತಿದ್ರು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು, ಅವ್ರು ಹೇಳಿದ್ದಾರೆ ಏನು ಇಲ್ಲಿ ಅಭಿವೃದ್ಧಿ ಇಲ್ಲ, ಶೂನ್ಯ ಅಂತಂದೇಳಿ. ಆದರೂ ಸಹಿತ ಅವರು ಇವತ್ತು ನಮಗೆ ಅವಕಾಶ ಸಿಗ್ತೈತಿ, ಇವತ್ತು ನಮಗೆ ಅವಕಾಶ ಸಿಗ್ತೈತಿ ಎಂದು 30 ವರ್ಷದಿಂದನೂ ಸಹಿತ ಅವರು ಮೂಗಿ ತುಪ್ಪ ವರ್ಷ ಅಂತ ಬಂದರು ಅವರಿಗೆ. ಆದರೆ ಇವತ್ತು ಏನೇನು ನಡೀತಾ ಐತಿ, ನಿಜವಾದ ಮುಸ್ಲಿಂ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಮನೆತನ. ಇಲ್ಲಿ ಒಂದು ಮನೆತನದ ಆಡಳಿತ ನಡೀತಾ ಐತಿ. ಅವರಿಂದ ಇವತ್ತು ಏನೇನಾಗ್ತಾ ಐತಿ, ಬರೀ ಟಿಕೆಟ್ ಕೇಳಿದಕ್ಕೆ ಇವತ್ತು ಅವರ ಒಳಗೆ ಅಂತರಂಗ ಜಗಳ ಹಚ್ಚಿದಾರೆ. ಮುಸ್ಲಿಮರೊಳಗೆ ಜಗಳ ಹಚ್ಚಿದ್ದಾರೆ. ಅವ್ರದ್ದೇ ಒಂದು ಗುಂಪು ಮಾಡಿ, ಇವ್ರದ್ದೇ ಒಂದು ಗುಂಪು ಮಾಡಿ ಅಲ್ಲಿ ಜಗಳ ಹಚ್ಚಿದ್ದಾರೆ. ಏನು ಸ್ವತಃ ಅವ್ರ ಕುಟುಂಬದಲ್ಲೇ ಯಾರನ್ನು ಮ್ಯಾಲೆ ಬರಕ್ಕೆ ಬಿಡ್ತಾ ಇಲ್ಲ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೇನೈತಿ ಈಗ? ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮದ ಒಂದು ಪದ್ಧತಿ ಐತಿ. ನಮ್ಮ ಮನೆ ಒಳಗೆ ನಮ್ಮ ತಂದೆ ಸತ್ತರೆ ಹಿರಿಯ ಮಗನಿಗೆ ಪೇಟ ಇಡ್ತಾರೆ, ಅವ್ರ ತಲೆ ಮೇಲೆ ಇಟ್ಟು ಸತ್ತಾಗ. ತಾಯಿ ಸತ್ತರೆ ಕಿರಿಯ ಮಗನಿಂದ ಪೂಜೆ ಮಾಡಿಸ್ತಾರೆ. ಆದರೆ ಮೊನ್ನೆ ಸತ್ತಾಗ ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರು ಸತ್ತಾಗ ಏನು ಮಾಡಿದ್ರು? ಬಕ್ಕೇಶ್ ಅವ್ರ ತಲೆ ಮೇಲೆ ಪೇಟ ಇಟ್ಟರು. ಇವತ್ತು ಮಲ್ಲಿಕಾರ್ಜುನ್ ಯಾರು ತಲೆ ಮೇಲೆ ಪೇಟ ಇಡ್ತಾವ? ಅವ್ನ ಮಗನ ತಲೆ ಮೇಲೆ ಪೇಟ ಇಡ್ತದಾನ. ಹಪ್ಪಗೂ ಮೋಸ ಮಾಡಿದವನು ಇನ್ನು ಬೇರೆ ಜನಗಳಿಗೆ ಬಿಡ್ತಾನ. ಹಾಗಾಗಿ ಇವತ್ತು ನಮ್ಮ ಗುರಿ ಭಾರತೀಯ ಜನತಾ ಪಾರ್ಟಿ, ಕಮಲದ ಗುರುತು, ನಮ್ಮ ಬ್ರದರ್ ಅವತ ಗೆಲ್ಸೇ ಗೆಲ್ಸ. ದಕ್ಷಿಣ ಕ್ಷೇತ್ರದ 4 ಬಾರಿ ಚುನಾವಣೆ ಸ್ಪರ್ಧಿಸಿದ ಅನುಭವ ಇದೆ. ಈ ಹೊಸಬರಿಗೆ ಅವಕಾಶ ಸಿಕ್ಕಿದೆ, ಅವ್ರ ಪರವಾಗಿ ಆಗಿರ್ತೀರಿ. ಕಳೆದ ಬಾರಿಯೂ ಸಹ ಅದೇ ಪರ ಪ್ರಚಾರ ಮಾಡಿ. ಸರ್, ಇಲ್ಲಿ ಹೊಸಬ್ರು ಅಳುಬ್ರು ಅಂತ ಏನಿಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸೋಲಿಸ್ಬೇಕಂತ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ್ದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಶಂಕರನಾಡ್ ಇದೇ ವಾರ್ಡಿಂದ ಅವಾಗ 3 ಓಟ್ ಹಾಕೋದಿತ್ತು. ಡಿವಿಷನ್, ವಾರ್ಡ್ ಅಲ್ಲ, ಡಿವಿಷನ್ ಇತ್ತು. ಅವಾಗ ಏಣಿ ಗುರ್ತಿಂದ, ಅವಾಗ ಇನ್ನೂ ಕಮಲ ಇದ್ದಿಲ್ಲ, ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬೋದಿತ್ತು. ಪಾರ್ಟಿ ಮಾತ್ರ ಭಾರತೀಯ ಜನತಾ ಪಾರ್ಟಿ. ಅವಾಗ ಏಣಿ ಗುರ್ತಿಂದ ನಿಂತ್ಕೊಂಡಿದ್ರು. ಅವತ್ತಿಂದ ಕೆಲಸ ಮಾಡಕತ್ತೀನಿ, 88ರಿಂದ ನಾನು ಕೆಲಸ ಮಾಡಕತ್ತೀನಿ. ಇವತ್ತು ಸಹಿತ ನಾನು ಪಕ್ಷ ಯಾವುದೇ ಬದಲಾಯಿಸಿಲ್ಲ, ನಿಷ್ಠೆ ಬದಲಾಯಿಸಿಲ್ಲ, ವ್ಯಕ್ತಿ ಬದಲಾಯಿಸಿಲ್ಲ, ಯಾವುದು ಬದಲಾಯಿಸಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧವಾಗಿ ದುಡಿತೀವಿ. 100ಕ್ಕೆ 100 ಕಮಲ ಆಡಳಿಸ್ತಾರೆ. ತಂದೆಯವರು ದಾಸಕೆರೆ ಪುರುಷ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂತಾನೆ ಬಂದವರು. ಸರ್, ಅವ್ರ ತಂದೆಯವರು ಸಹಿತ ನಮ್ಮ ಗುರುಗಳೇ. ಅವರು ನಮ್ಮ ಗರಡಿ ಮನಿ ಅಧ್ಯಕ್ಷರು. ಈಗ ನಾನು ಗರಡಿ ಮನಿ ಅಧ್ಯಕ್ಷ ನಾನು ಹೇಳೋದು. ಹಾಗಾಗಿ ಅವರು ಯಾವಾಗಲೂ ಸಹಿತ ನನಗೆ ಆಶೀರ್ವಾದ ಮಾಡ್ಕೊಂತ ಬಂದಾರೆ ಹಿರಿಯರು. ಹಂಗಾಗಿ ನಮ್ಮ ಗುರುಗಳ ಶಿಷ್ಯನೇ ಇವತ್ತು ಮಗನೇ ಇವತ್ತು ನಮಗೆ ನಮ್ಮ ಶಿಷ್ಯನಾಗಿ ಬಂದದಾನು.
ನಾವು 100% ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಅನುಮಾನ ಇಲ್ಲ. ಎಲ್ಲರೂ ಒಟ್ಟಾಗಿರ್ತೀವಿ, ಒಂದಾಗಿರ್ತೀವಿ. ಚುನಾವಣೆ ಗೆಲ್ಸೇ ಗೆಲ್ಲಿಸ್ತೀವಿ. ದಕ್ಷಿಣದಲ್ಲಿ ಕಮಲ ಅರಳುತ್ತೆ. 100% ಅದ್ರಾಗ ಅನುಮಾನನೇ ಇಲ್ಲ, ಯಾವುದೇ ಅನುಮಾನ ಇಲ್ಲ. ಅದರೊಳಗೆ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಮತ್ತು ಸ್ವಚ್ಛವಾಗಿ ಎಲ್ಲಿ ಪ್ರಮಾಣ ಮಾಡೋದ್ರು ಮಾಡ್ತೀವಿ. 100% ಇವತ್ತಿಂದ ನಾವು ಮಲಗಲ್ಲ. ನಮ್ದು 9ನೇ ತಾರೀಕು ಎಲ್ಲ ನಮ್ಮ ಏನು ಬೂತ್ ಇವು ಇದಾವೆ ಮಿಷನ್ನು ಅಷ್ಟು ಸಹಿತ ಇದಕ್ಕೆ ಹೋಗಿ ಬಂದ ಮೇಲೆ ನಾವು ಮಲಗೋದು, ವಿಶ್ರಮಿಸೋದು. ಅಲ್ಲಿ ತನಕ ವಿಶ್ರಮಿಸಲ್ಲ. ಈ ಸಾರಿ ಗೆಲ್ಲಿಸ್ತೀವಿ, ಅದು ನಮ್ಮ ಶತಸಿದ್ಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.